ಸರ್ 4,75,000ಗೆ 17 ಮಾಡಿ ಲಾಸ್ಟ್ ಆಗಿ ಕೊಡ್ತೀನಿ ಸರ್. 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಎಷ್ಟು ಸರ್? 1,60,000 ಸಿಂಗಲ್ ಓನರ್, ಡೀಸೆಲ್ 3,90,000 ಕೊಡ್ತೀನಿ ಸರ್. ಇದು ಬಂದು 28 ಲಕ್ಷ ಕೊಡ್ತೀನಿ ಸರ್. 28 lakhs. ಇನ್ನೊಂದು ಪ್ರೈಸ್ 27 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಎಷ್ಟು ಸರ್? 1,75,000 ಕೊಡ್ತೀನಿ. 1 2 3 ಫ್ಯಾನ್ಸಿ ನಂಬರ್ ಇನೋವಾ ಕ್ರಿಸ್ಟಾ ಎಷ್ಟು ಸರ್ ಪ್ರೈಸ್? ಸರ್ ಇದು ಬಂದು 18.5 ಲಕ್ಷ ಕೊಟ್ಬಿಡ್ತೀನಿ ಸರ್. 2.90 ಕೊಡ್ತೀನಿ. 2,90,000ಕ್ಕೆ 12 ಮಾಡಲು ಡೀಸೆಲ್ 2,90,000. ಪೋಲೋ ನೋಡಿ ಸರ್ 2 ಲಕ್ಷ ಫೈನಲ್ ಕೊಡ್ತೀನಿ ಸರ್ ವಿತ್ FC ಇನ್ಶೂರೆನ್ಸ್ ಸೇರಿ. ಆಲ್ಟೋ K10 15 ಮಾಡಲು 3 ಲಕ್ಷ. 3 ಲಕ್ಷ. ಇನ್ನೊಂದು ಪ್ರೈಸ್ 3,40,000 ಕೊಡ್ತೀನಿ ಸರ್. 2.85 ಕೊಡ್ತೀನಿ ಸರ್. 285 ಕೊಡ್ತೀನಿ. 2,85,000. 1,15,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 4,15,000 ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಫೈನಲ್ 12,50,000 ಕೊಡ್ತೀನಿ ಸರ್. ಎಸ್ಟೀಮ್ ಫ್ಯಾನ್ಸ್ ಸುಮಾರು ಜನ ಇದ್ದೀರಾ. ಫ್ಯಾನ್ಸಿ ನಂಬರ್ ಎಸ್ಟೀಮ್ 4 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ. 2,35,000 ಕೊಡ್ತೀನಿ. 2,35,000 7 ಸೀಟರ್ ಕಾರು. 7 ಸೀಟರ್ ಹೌದು. ಕಡಿಮೆ ಬಜೆಟ್ ಅಲ್ಲಿ ಕಾರ್ಗಳು ಸಿಗುತ್ತೆ, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೂಡ ಆಗ್ಬಿಡುತ್ತೆ. ಸೊ ನಾನಿವತ್ತು ಬಂದಿರುವಂತ ಶೋರೂಮ್ ಬಂದ್ಬಿಟ್ಟು ಶ್ರೀ ಸಾಯಿ ಚೈತನ್ಯ ಕಾರ್ಸ್. ಎಕ್ಸಾಕ್ಟ್ಲಿ ನಿಮ್ಗೆ ಮಾಗಡಿ ಮೇನ್ ರೋಡ್ ಸರ್ವಿಸ್ ರೋಡ್ ಅಲ್ಲೇ ಸಿಗುತ್ತೆ ಈ ಶೋರೂಮ್. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ. ಇವರ ಶೋರೂಮ್ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಾ. ನಮ್ ಜೊತೆ ಪಾಂಡು ಸರ್ ಇದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ಸುಮಾರು ದಿನಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಿಮ್ ಶೋರೂಮ್ ಬಗ್ಗೆ? ಸರ್ ನಮ್ಗೆ ಗ್ರಾಹಕಗಳೇ ದೇವ್ರು. ಸರ್ಟಿಫೈಡ್ ವೆಹಿಕಲ್ ಕೊಡ್ತೀವಿ, ಮತ್ತೆ ಕಿಲೋಮೀಟರ್ ವೆಹಿಕಲ್ ಕೊಡ್ತೀವಿ, ಮತ್ತೆ ಕಡಿಮೆ ಬಡ್ಜೆಟ್ ಲೋನು ಮಾಡ್ಕೊಡ್ತೀವಿ, ಕಡಿಮೆ ಬಡ್ಜೆಟ್ ಗಾಡಿನೂ ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಅವ್ರಿಗೆ ಯಾವ್ದೇ ಮೂಲೆಯಲ್ಲಿ ಕಾರ್ ತಗೊಂಡ್ರು ಆ ಒಂದು ಡಿಸ್ಟಿಕ್ ಅಲ್ಲೇ ಲೋನು ಮಾಡ್ಕೊಡ್ತೀವಿ. ಹೌದಾ? ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತೀವಿ. ಬ್ಯಾಂಕ್ ಲೋನೇ ಆಗುತ್ತಂತೆ, ಅದು ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ಇದ್ರೂ ಆಗ್ಬಿಡುತ್ತೆ. ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ನಮ್ಮಲ್ಲಿ 34 ಕಾರ್ ಇದೆ ಸರ್. 34 ಕಾರ್ಗಳಿದೆ. ಎಲ್ಲಾನು ಬಜೆಟ್ ಅಲ್ಲಿ ಇದೆಯಾ? ಬಜೆಟ್ ಇದೆ ಸರ್. ಲೋ ಬಜೆಟ್ ಹೈ ಬಜೆಟ್ ಇದೆ ನೋಡಿ. ನಮ್ಮ 800 ಇಂದ ಫಾರ್ಚುನರ್ಗೂ ಇದೆ ನಮ್ಮ ಹತ್ರ. ಹೌದು, ಫಾರ್ಚುನರ್ ಬೇಕಾ, ಇನೋವಾ ಬೇಕಾ, ಅದ್ರಲ್ಲೂ ಫ್ಯಾನ್ಸಿ ನಂಬರ್ ಗಾಡಿಗಳು ಸಿಕ್ಬಿಡುತ್ತೆ ಬೇಕು ಅಂದ್ರೆ ನಿಮ್ಗೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೊಡೋದಕ್ಕೆ ಪಾಂಡು ಸರ ಇದಾರೆ. ಅವರೇ ಪ್ರತಿಯೊಂದು ಕಾರ್ದು ಡೀಟೇಲ್ಸ್ ಎಲ್ಲ ಕೊಡೋದು. ಲೋನ್ ಬೇಕಾದ್ರೆ ಲೋನ್ ಆಗ್ಬಿಡುತ್ತೆ. 11 ಮಾಡಲ್ ಮೇಲೆ ಅಲ್ವಾ ಸರ್? ಹೌದು ಸರ್, 11 ಮಾಡಲ್ ಯಾವುದೇ ವೆಹಿಕಲ್ ತಗೊಂಡು ಲೋನ್ ಮಾಡ್ಕೊಡ್ತೀವಿ ಸರ್. ಸೊ ಬನ್ನಿ ವೀಕ್ಷಕರೇ, ಇದ್ರೆ ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಂತೀರಾ ಸರ್? ಹೌದು ಸರ್, ಗ್ರಾಹಕರೇ ದೇವರು. ನಮಸ್ಕಾರ ಸರ್. ಸೊ ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ನ BMW X3 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ BMW X3 ಸರ್, ಸ್ಪೋರ್ಟ್ಸ್ ವೆಹಿಕಲ್. ಓಕೆ. ಇದು ಸನ್ ರೂಫ್ ಟಾಪ್ ಎಂಡ್ ಸರ್. ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 13 ಮಾಡಲ್ ಸರ್. ಒಂದು 13 ಲಕ್ಷ ಕೊಡ್ತೀನಿ ಸರ್. 13 ಮಾಡಲ್ 13 ಲಕ್ಷ. 13 ಲಕ್ಷ ಗಾಡಿ ಮಾಡಲ್ ಏನಿದೆ ಅದೇ ತರ ಪ್ರೈಸ್. ಹೌದು ಸರ್. ಒಂದ್ ಫೈನಲ್ ಪ್ರೈಸ್ ಹೇಳ್ತೀರಾ? ಒಂದು 12 ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 12,50,000 ಕೊಡ್ತೀನಿ ಸರ್. 12,50,000ಕ್ಕೆ BMW X3 ಫೈನಲ್. ಫೈನಲ್ ಲೋನ್ ಅಂದ್ರೆ ಒಂದು 9 ಇಂದ 10 ಲ್ಯಾಕ್ ವರೆಗೂ ಲೋನ್ ಮಾಡ್ಕೊಡ್ತೀನಿ. 9-10 ಲಕ್ಷವರೆಗೂ ಲೋನ್ ಆಗ್ಬಿಡುತ್ತೆ ಸರ್. ಲೋ ಬಜೆಟ್ ರಿಡ್ಜ್ VXi 13 ಮಾಡಲು ಸರ್. 13 ಮಾಡಲು 390 ಕೊಡ್ತೀನಿ ಸರ್. 3,90,000 ಕೊಡ್ತೀನಿ. 13 ಮಾಡಲು ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಸಿಂಗಲ್ ಓನರ್ ಗಾಡಿ ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ. ಹೌದು ಸರ್. ಲೋನ್ ಸರ್ 3,90,000. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 90,000 ಕ್ಯಾಶ್ ಕೊಟ್ಟರು ಸಾಕು ಸರ್ ಗಾಡಿಗೆ. ಹೌದಾ? ಅದರಲ್ಲೂ ಸಿಂಗಲ್ ಓನರ್ ರಿಡ್ಜ್. ಹೌದು ಸರ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? 91,000 ಓಡಿದೆ ಸರ್. ಟೈರ್ಸ್ ಕಂಡೀಷನ್ ನೋಡ್ತಾ ಇರಬಹುದು, ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. VXi ವೇರಿಯಂಟ್. ಹಾಗೆ ಆಲ್ಟೋ ಸರ್ 2005 ಮಾಡಲಿ ಸರ್. 2005 ಮಾಡಲು. 3ನೇ ಓನರ್. LXi AC ಪವರ್ ಸ್ಟೇರಿಂಗ್ ಎರಡೂ ಇದೆ. ಗಾಡಿ ನೀಟ್ ಕಂಡೀಷನ್ ಆಗಿದೆ ಸರ್. ಒಳ್ಳೆ ಗಾಡಿ ಸರ್ ಇದು. 1,15,000 ಕೊಡ್ತೀವಿ ಸರ್. 1,15,000ಕ್ಕೆ ಲೋ ಬಜೆಟ್ ಆಲ್ಟೋ. ಹೌದು ಸರ್. ಓಕೆ. FC ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೀವಿ ಸರ್. ಹೌದಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೀಕ್ಷಕರೇ, ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಆಗಿದೆ ಅಂತ. ಹಾಗೆ ಒಂದು ಇನೋವಾ ಕ್ರಿಸ್ಟಾ ಇದೆ ಬೇಕು ಅಂದ್ರೆ ಟೊಯೋಟಾ ನಲ್ಲಿ, ಇಲ್ಲ ಫಾರ್ಚುನರ್ ಬೇಕಂದ್ರೆ ಫಾರ್ಚುನರ್ ಇದೆ. ಸೊ ಫಸ್ಟ್ ಕ್ರಿಸ್ಟಾ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಣ. ಇದ್ರ ಬಗ್ಗೆ ಹೇಳಿ ಸರ್. 2017 ಸರ್. 2017 1,80,000 ಕಿಲೋಮೀಟರ್ ಓಡಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್. ಮತ್ತೆ 2.4 Z ಸರ್. ಇದು 2.4 Z ವೇರಿಯಂಟ್. 2.4 Z ಹೊಸ ಟೈರ್ ಹಾಕಿದೆ. ಇನ್ಶೂರೆನ್ಸ್ 8 ಮಂತ್ಸ್ ಇದೆ. ಕಮ್ಮಿ ನಿಮ್ಗೆ 13-14 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? ನೋಡ್ತಾ ಇರ್ಬೋದು ವೀಕ್ಷಕರೇ ಗಾಡಿದು ಬಾಡಿ ಲೈನ್ ಹೇಗಿದೆ ಅಂತ. ಅಂಡ್ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ಫ್ಯಾನ್ಸಿ ನಂಬರ್. ಹೌದು ಸರ್. 1 2 3 ಫ್ಯಾನ್ಸಿ ನಂಬರ್ ಇನೋವಾ ಕ್ರಿಸ್ಟಾ. ಎಷ್ಟು ಸರ್ ಪ್ರೈಸ್? ಸರ್ ಇದು ಬಂದು 18.5 ಲಕ್ಷ ಕೊಟ್ಬಿಡ್ತೀನಿ ಸರ್. 18.5 ಲಕ್ಷಕ್ಕೆ ಫೈನಲ್. 18,50,000 ಫೈನಲ್ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಅದ್ರಲ್ಲೂ? ನೋಡಿ ವೀಕ್ಷಕರೇ, ಅದ್ರಲ್ಲೂ ಕಡಿಮೆ ಆಗುತ್ತೆ. ಹಾಗೆ ಟೊಯೋಟಾ ಫಾರ್ಚುನರ್ ಸರ್. ಇದು 2017 ಮಾಡ್ತಾ 2017 ಸಿಂಗಲ್ ಓನರ್. ಅಪ್ ಟು ಡೇಟ್ ಶೋರೂಮ್ ಇಷ್ಟು ಸಿಗುತ್ತೆ ನಿಮ್ಗೆ. 1,40,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡಬಹುದು, ಅನ್ಟಚ್ ಪೀಸ್ ಸರ್. ಅಷ್ಟು ನೀಟ್ ಆಗಿದೆ. ಇದು ಫ್ಯಾನ್ಸಿ ನಂಬರ್ ಸರ್. 4244. 4244 ಇದು ಫ್ಯಾನ್ಸಿ ನಂಬರ್. ಇದು ಬಂದು 28 ಲಕ್ಷ ಕೊಡ್ತೀನಿ ಸರ್. 28 lakhs. ಇನ್ನೊಂದು ಪ್ರೈಸ್ 27 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 27 ಲಕ್ಷಕ್ಕೆ ಫಾರ್ಚುನರ್. 17 ಮಾಡಲು ಸಿಂಗಲ್ ಓನರ್.
ನೋಡಿ ವೀಕ್ಷಕರೇ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಬಡಿ ಎಷ್ಟು ಓಡಿದೆ ಸರ್ ಇದು? 1,40,000 140 ಓಡಿದೆ. 1,40,000 ಓಡಿದೆ. ರೆಕಾರ್ಡೆಡ್? ಹೌದು ಸರ್, ರೆಕಾರ್ಡೆಡ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಸಿಕ್ಬಿಡುತ್ತೆ ಅದು ಕೂಡ. ಅಂಡ್ ಬಡವರ ಬಂದು ಓಮ್ನಿ ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. 2011 2011 ಮಾಡಲ್ ಸರ್, ಸಿಂಗಲ್ ಓನರ್. 2,35,000 ಕೊಡ್ತೀನಿ ಸರ್. 2011 ಮಾಡಲ್ ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ ಸರ್. ಇದು ತುಂಬಾ ನೀಟಾಗಿದೆ ಗಾಡಿ. ಪ್ರೈಸ್ ಎಷ್ಟು ಸರ್? 2,35,000 ಕೊಡ್ತೀನಿ. 2,35,000 7 ಸೀಟರ್ ಕಾರು. 7 ಸೀಟರ್ ಹೌದು. ಅದರಲ್ಲೂ 11 ಮಾಡಲ್ ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಹಾಗೆ ಒಂದು ಸ್ವಿಫ್ಟ್ ಒಂದಿದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. 2015 ಮಾಡಲು ಸರ್, ಸಿಂಗಲ್ ಓನರ್ ಸರ್, ಸ್ಪೆಷಲ್ ಎಡಿಷನ್ ಅಂತ ಇದು. ಸ್ಪೆಷಲ್ ಎಡಿಷನ್ ಬರುತ್ತೆ. ಇದು ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ ಸರ್. 86,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಇಷ್ಟು ಸಿಗುತ್ತೆ ನಿಮ್ಗೆ. 5,30,000 ಕೊಡ್ತೀನಿ ಸರ್ ಗಾಡಿ. 4 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ. 1,30,30,000 ಕ್ಯಾಶ್ ಕೊಟ್ರೆ ಸಾಕು ಸರ್. ನೋಡಿ ಸರ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿದು ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇವನ್ ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ವೇರಿಯಂಟ್ ಇದು VXi ಸರ್. VXi ಸ್ಪೆಷಲ್ ಎಡಿಷನ್ ಸರ್. ಇದು VXi ಸ್ಪೆಷಲ್ ಎಡಿಷನ್ ಅಂತ ನೋಡಿ. ಇದೆಲ್ಲ ಶೋರೂಮ್ ಇಂದಾನೆ ಹಿಂಗೆ ಬಂದ್ಬಿಡುತ್ತೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್ ಬರುತ್ತೆ ಇದು. ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾನೇ ಸಖತ್ತಾಗಿದೆ. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಬರುತ್ತೆ ಸರ್, 18 ಬರುತ್ತೆ. 18 ವರೆಗೂ ಬರುತ್ತೆ. ಸ್ಟಿಕರ್ ಎಲ್ಲ ಕಂಪ್ನಿಯಿಂದ ಬರುತ್ತೆ ಸರ್, ಸ್ಪೆಷಲ್ ಎಡಿಷನ್ ಇದು. ಸೊ ಇದೆಲ್ಲ ಕಂಪ್ನಿಂದಾನೇ ಬರೋದಾ? ಹೌದು ಸರ್. ಸರ್ ಹಂಗೆ ಸ್ಕಾರ್ಪಿಯೋ ಸರ್, ಇದು 2009 ಮಾಡಲಿ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ZLX ಸರ್, ಟಾಪ್ ಎಂಡ್ ಮಾಡಲಿದ್ದು ಗಾಡಿ. ಓನರ್ ಮಾತ್ರ 3 ಆಗಿದೆ ಸರ್. ಗಾಡಿ ತುಂಬಾ ನೀಟ್ ಆಗಿದೆ. 3.5 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 3,40,000 ಸರ್. 3,40,000. ಹೌದು ಸರ್. ZLX ಟಾಪ್ ಎಂಡ್ ನೋಡ್ತಾ ಇರ್ಬೋದು ಗಾಡಿ ವೀಕ್ಷಕರೇ. ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಮ್ಯಾಗ್ ಬಿಲ್ ಕೂಡ ಬಂದ್ಬಿಡುತ್ತೆ ಗಾಡಿಲಿ. ಡೀಸೆಲ್ ಅಲ್ಲ ಸರ್ ಇದು. ಮೈಲೇಜ್ ಎಲ್ಲ ಏನ್ ಕೊಡ್ಬೋದು? 14 ಕಿಲೋಮೀಟರ್ ಕೊಡುತ್ತೆ ಸರ್ ಮೈಲೇಜ್. 14 ವರೆಗೂ ಬರುತ್ತೆ. 14 ವರೆಗೂ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಲೆಜೆಂಡರಿ ಕಾರು ಒಂದು ಎಸ್ಟೀಮ್ ಕೂಡ ಇದೆ, ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಇದು 2006 2006 ಸೆಕೆಂಡ್ ಓನರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಪೆಟ್ರೋಲ್ ವೆಹಿಕಲ್. VXi 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ. 1.5 ಲಕ್ಷಕ್ಕೆ 6 ಮಾಡಲ್ ನೋಡ್ತಾ ಇರ್ಬೋದು. ಫ್ಯಾನ್ಸಿ ನಂಬರ್ ಗಾಡಿ ಸಿಗ್ತಾ ಇದೆ. ಅದ್ರಲ್ಲೂ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ 3 ಬಂದ್ಬಿಡುತ್ತೆ. ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ಬಂದ್ಬಿಡುತ್ತೆ. ಅಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ಹೊಸದಾ ಸರ್ ಇದು? ಸೀಟ್ ಕವರ್ ಹೊಸದು. ಓಕೆ. ಸೀಟ್ ಕವರ್ಸ್ ಕೂಡ ಹೊಸದ್ ಹಾಕ್ಸೋರೆ ಕಸ್ಟಮರ್. ನೋಡ್ತಾ ಇರ್ಬೋದು. ಎಸ್ಟೀಮ್ ಫ್ಯಾನ್ಸ್ ಸುಮಾರು ಜನ ಇದ್ದೀರಾ. ಫೈನಲ್ ಇನ್ನೊಂದು ಹೇಳ್ತೀರಾ ಸರ್ ಪ್ರೈಸ್? 1,40,000 ಕೊಡ್ತೀನಿ ಸರ್. 1,40,000 ಫ್ಯಾನ್ಸಿ ನಂಬರ್ ಎಸ್ಟೀಮ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ. 1,40,000 ಕೊಡ್ತೀನಿ ಸರ್. VXi ಪೆಟ್ರೋಲ್. ಓಕೆ. ಶಿಫ್ಟ್ ಸರ್, ಇದು VXi ಸರ್ 12 ಮಾಡಲ್. 12 ಮಾಡಲ್ VXi ಸಿಂಗಲ್ ಓನರ್. 4,25,000 ಕೊಡ್ತಾರೆ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 4,15,000 ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 4,15,000 ಇನ್ನೊಂದು ಶಿಫ್ಟ್ ಸಿಗ್ತಾ ಇದೆ. ಮಾಡಲ್ ಸರ್ ಇದು? 12 ಮಾಡಲ್ VXi ಸರ್ ಇದು. ಓಕೆ. 12 ಮಾಡಲ್ ವೀಕ್ಷಕರೇ, ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಹೇಗಿದೆ ಅಂತ. ನೀಟಾಗಿ ಮೇಂಟೈನ್ ಮಾಡೋರೆ. ಪೆಟ್ರೋಲ್ ಗಾಡಿ. ಹೌದು ಸರ್. VXi. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಪೆಟ್ರೋಲ್ ಅಂದ್ರೆ? 18 ಬರುತ್ತೆ ಸರ್. 18 ವರೆಗೂ ಬರುತ್ತೆ. ಲೋ ಮೇಂಟೆನೆನ್ಸ್ ಗಾಡಿ. ಹೌದು ಸರ್. ಹಾಗೆ ಒಂದು ಮಾರುತಿ ಸುಜುಕಿ ಝೆನ್ ಎಸ್ಟಿಲೋನೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2008 ಮಾಡಲು 2008 ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,80,000 ಕೊಡ್ತೀನಿ ಸರ್. 1,80,000 ಒಂದು ಒಳ್ಳೆ ಮಾಡೆಲ್ ಕಾರು ಸಿಕ್ಬಿಡುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಷ್ಟಂದ್ರೆ ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 175 ಸರ್. 1,75 ಕೊಡ್ತೀನಿ ಸರ್. 1,75,000. ಹೌದು ಸರ್. ಎಷ್ಟು ಶಿಫ್ಟ್ ಡಿಸೈರ್ ಒಂದಿದೆಯಲ್ಲ ಸರ್? ಸರ್, ಇದು 2011 ಸರ್. LDI ಸರ್. ಇದು ಡೀಸೆಲ್ ಗಾಡಿ. ಓಕೆ. ಇದು ಸೆಕೆಂಡ್ ಓನರ್. ತುಂಬಾ ನೀಟಾಗಿದೆ ಸರ್. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. 2011 ಶೋರೂಮ್ ಇದೆ, ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ನೋಡ್ಬೋದು ಗಾಡಿನೂ ತುಂಬಾ ನೀಟಾಗಿದೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷನಾ? ಹೌದು ಸರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಅಂಡ್ AC ಬರುತ್ತೆ. ಪವರ್ ಸ್ಟೇರಿಂಗು ಬಂದ್ಬಿಡುತ್ತೆ. ಗಾಡಿ ತುಂಬಾ ನೀಟಾಗಿದೆ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಒಂದು 2,85 ಕೊಡ್ತೀನಿ ಸರ್. 285 ಕೊಡ್ತೀನಿ. 2,85,000. 285 ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಯಾರಿಗಾದ್ರೂ ಜೀಪ್ ಬೇಕು ಅಂತ ಹುಡುಕ್ತಾ ಇದ್ರೆ ನೋಡಿ, ಒಂದು ಜೀಪ್ನು ಇದೆ ಸರ್. ಇದು 98 ಮಾಡಲು ಸರ್. 98 ಮಾಡಲು ಮಹೀಂದ್ರ ಜೀಪ್ ಸರ್ ಇದು. ಓಕೆ. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಇದರಲ್ಲಿ. ಹೊಸ ಟೈರ್ ಇದೆ ಸರ್. 4 ಹೊಸ ಟೈರ್ ಇದೆ. ಸ್ವಲ್ಪ ಬಾಡಿನ ಮಾಡಿಫೈ ಮಾಡ್ಕೊಬೇಕು ಸರ್. ಹೌದು. ಸೊ ನಿಮ್ಗೆ ಹೆಂಗ್ ಬೇಕು ಆ ತರ ನೀವು ರೆಡಿ ಮಾಡ್ಕೋಬೇಕು. ಸೊ ರೆಡಿ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ. ಆಸ್ ಇಟ್ ಇಸ್ 1,75,000 ಕೊಡ್ತೀನಿ ಸರ್. ಎಷ್ಟು ಸರ್? 1,75,000 ಕೊಡ್ತೀನಿ. 1,75,000 ಜೀಪ್. ಹೌದು. FC ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಬೇಕು ಸರ್. ಆರ್ಡರ್ ಮಾಡಿ ಮಾಡಿಸ್ಕೊಬೇಕು ಸರ್. ಹಾಗೆ ಫ್ರೆಂಡ್ಸ್, ಇನ್ನೊಂದು ಲೇಟೆಸ್ಟ್ ಶೇಪ್ i20 ಇದೆ ಸರ್. ಇದು ಆಸ್ಟಾ ಸರ್. i20 ಆಸ್ಟಾ ಟಾಪ್ ಎಂಡ್ ಮಾಡಲು ಗಾಡಿ. ಇದು ಬಂದ್ಬಿಟ್ಟು ಓನರ್ ಮಾತ್ರ 4 ಆಗಿದೆ ಸರ್. 4 ಓನರ್ ಆಗಿದೆ. ಅದ್ ಬಿಟ್ರೆ ಗಾಡಿ ತುಂಬಾ ಕಂಡೀಷನ್ ಇದೆ. ಶೋರೂಮ್ ಸಿಗುತ್ತೆ ನಿಮ್ಗೆ. 4 ಓನರ್ ಒಂದೇ ಮೈನಸ್. ಹಾಗಾಗಿ ಇದನ್ನ 5 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 475 ಫೈನಲ್ ಸರ್. ಎಷ್ಟು? 4,75,000 ಫೈನಲ್. 4,75,000 i20 ಸಿಗ್ತಾ ಇದೆ. ಏನು ಅಂದ್ರೆ ಒಂದು ಡ್ರಾಬ್ಯಾಕ್ 4 ಓನರ್ ಆಗಿದೆ. i20 ಆಸ್ಟಾ ವೇರಿಯಂಟ್ ವೀಕ್ಷಕರೇ. ಅದ್ರಲ್ಲೂ ಮಾಡಲ್ ಸರ್ ಇದು 2017 ಸರ್. 2017 ಮಾಡಲ್. 2017 ಮಾಡಲ್ ಆಸ್ಟಾ ವೇರಿಯಂಟ್ i20. ಎಷ್ಟು ಸರ್ ಫೈನಲ್?
475 ಫೈನಲ್ ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ ಇದು ನೋಡ್ಬೋದು 14 ಮಾಡಲು VDI ಸಿಂಗಲ್ ಓನರ್ ಸರ್. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಕಸ್ಟಮರ್ ಶೋರೂಮ್ ಇಂದ ಡೈರೆಕ್ಟ್ ಕಸ್ಟಮರ್ ಸೇಲ್ ಮಾಡ್ತಾ ಇರೋದು. 14 ಮಾಡಲು VDI ಸಿಂಗಲ್ ಓನರ್. ಇದು ಬಂದು 4,65,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್ ಫೈನಲ್? 460 ಕೊಡ್ತೀನಿ ಸರ್. 4,60,000 ಫೈನಲ್ ಸರ್. 4,60,000. 60,000 14 ಸಿಂಗಲ್ ಓನರ್ VDI. ನೋಡ್ತಾ ಇರ್ಬೋದು ಮಾರುತಿ ಸುಜುಕಿಯ ಲಕ್ಸುರಿಯಸ್ ವೆಹಿಕಲ್ ಮಾರುತಿ ಸುಜುಕಿ ಸಿಯಾಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2015 ಸರ್. ZDI ಸರ್ ಇದು. ಓಕೆ. ZDI ಡೀಸೆಲ್ ವೆಹಿಕಲ್. ಇದು ಬಂದು ಶೋರೂಮ್ ಮೇಂಟೆನ್ ಸಿಗುತ್ತೆ ಸರ್ ನಿಮ್ಗೆ. ಸೆಕೆಂಡ್ ಓನರ್ ಆಗಿದೆ. 96,000 ಕಿಲೋಮೀಟರ್ ಓಡಿದೆ ಸರ್. 96,000 ಓಡಿದೆ. 96,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ 15 ಮಾಡಿ ಸರ್. ಪ್ರೈಸಿಂಗ್ ಇದು ಬಂದ್ಬಿಟ್ಟು 575 ಕೊಡ್ತೀನಿ ಸರ್. ಫೈನಲ್ ಹೇಳ್ಬಿಡಿ ಸರ್. 5,60,000 ಕೊಡ್ತೀನಿ ಸರ್. 5,60,000. ಹೌದು ಸರ್. 2011 ಮಾಡಲು ಸರ್ ಇದು. 11 ಮಾಡಲು. ಓನರ್ ಮಾತ್ರ 3 ಆಗಿದೆ. ಇದು ZDI ಸರ್. ಟಾಪ್ ಎಂಡ್ ಮಾಡಲು. ನಿಮ್ಗೆ AC ಪವರ್ ಶೇರಿಂಗ್ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡ್ತದೆ ಗಾಡಿನಲ್ಲಿ. ಟೈರು ಚೆನ್ನಾಗಿದೆ ನೋಡ್ಬೋದು ನೀವು. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಸೀಟ್ ಕವರ್ ಎಲ್ಲ ಹೊಸದಿದೆ. ಡೀಸೆಲ್ ಗಾಡಿ ಸರ್ ಇದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 83,000 ಓಡಿದೆ. 83,000 ಓಡಿದೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಡಿಕ್ಕಿ ಸ್ಪೇಸ್ ಇದೆ. ZDI ಇದು. ಇದು ಬಂದು ನಿಮ್ಗೆ 3 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಒಂದು 2,75 ಕೊಡ್ತೀನಿ ಸರ್. 2,75 ಫೈನಲ್. 2,75. 11 ಮಾಡಲು ZDI ಗಾಡಿ ಸರ್ ಇದು. ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. 2,75,000 ಕೊಡ್ತೀನಿ ಸರ್. 2,75,000ಕ್ಕೆ SX4 ZDI. ಹಾಗೆ ನೆಕ್ಸ್ಟ್ ಆಲ್ಟೋ 800 ಸರ್. ಇದು 2019 ಮಾಡಲು ಸರ್. ಇದು ಪೆಟ್ರೋಲ್ ವೆಹಿಕಲ್. 2019 ಸೆಕೆಂಡ್ ಓನರ್. ನೋಡ್ಬೋದು ಗಾಡಿ ನೀಟಾಗಿದೆ. ಇಲ್ಲೂ ಒಂದು ಸಣ್ಣ ಒಂದು ಗೆರೆನೂ ಬಿದ್ದಿಲ್ಲ ಸರ್. ಅಷ್ಟು ನೀಟಾಗಿದೆ. ಒಂದೇ ಸ್ಕ್ರಾಚ್ ಇಲ್ವಾ? ಇಲ್ವಾ ಸರ್. ಅಷ್ಟು ನೀಟಾಗಿದೆ. ಆಲ್ಟೋ 800 LXi ಸರ್. ಹೌದು. 3.5 ಲಕ್ಷ ಕೊಡ್ತೀನಿ ಸರ್. 3,50,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 3,40,000 ಕೊಡ್ತೀನಿ ಸರ್. 3,40,000ಕ್ಕೆ ಎಷ್ಟನೇ ಮಾಡಲ್ ಸರ್? 19 ಮಾಡಲು LXi ಪೆಟ್ರೋಲ್ ವೆಹಿಕಲ್. 2015 ಸರ್. 15 ಮಾಡಲು ಸಿಂಗಲ್ ಓನರ್. ಆಲ್ಟೋ K10 ಸರ್ ಇದು. ಆಲ್ಟೋ K10 ಸಿಂಗಲ್ ಓನರ್. VXi ಸರ್ ಇದು. VXi ವೇರಿಯಂಟ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು 63,000 ಓಡಿದೆ ಸರ್ ಅಷ್ಟೇ. 63,000 ಓಡಿದ್ಯಾ? ಓಡಿರೋದು ಅಷ್ಟೇ. ಆಲ್ಟೋ 800 VXi ನೋಡ್ಬೋದು ನೀವು. ಗಾಡಿ ತುಂಬಾ ನೀಟಾಗಿದೆ. ಇನ್ನು ಸ್ಕ್ರಾಚಸ್ ಗಳಿಲ್ಲ. ಅಷ್ಟು ನೀಟಾಗಿದೆ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ 3 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಆಲ್ಟೋ K10 15 ಮಾಡಲು 3 ಲಕ್ಷ. 3 ಲಕ್ಷ. 3 ಲಕ್ಷಕ್ಕೆ 15 ಮಾಡಲ್. ಇದೆಷ್ಟಂದ್ರೆ ಸರ್ ಪ್ರೈಸ್? ಇದು 3.5 ಲಕ್ಷ. 19 ಮಾಡಲು 350. 3,50,000ಕ್ಕೆ 19 ಮಾಡಲ್. ಹೌದು. ಹಾಗೆ ಸರ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಸರ್ ಇದು 2010 ಮಾಡಲ್ ಸರ್. ಓನರ್ ಸೆಕೆಂಡ್ ಆಗಿದೆ. ಓಕೆ. ಇದು ಬಂದ್ಬಿಟ್ಟು LXi ಸರ್. AC ಪವರ್ ಶೇರಿಂಗ್ ಸಿಗುತ್ತೆ ನಿಮ್ಗೆ. ಪವರ್ ವಿಂಡೋ ಒಂದು ಬರಲ್ಲ. ಗಾಡಿ ಕಂಡೀಷನ್ ಆಗಿದೆ. ಇದು 1,90,000 ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,80,000 ಸರ್. 1,80,000. 1,80,000. ಓಕೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಡಿಸೈರ್ ಇದೆ ನೋಡಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 16 ಸಿಂಗಲ್ ಓನರ್ ZXi ಸರ್ ಇದು. ಓಕೆ. 62,000 ಅಷ್ಟೇ ಓಡಿರೋದು ಗಾಡಿ. ಶೋರೂಮ್ ಮೇಂಟೈನ್ ಕ್ಲೀನ್ ಆಗಿದೆ. ನೋಡ್ಕೋಬಹುದು. ಗಾಡಿ ಟೈರೇ ಆಗ್ಲಿ. ಇದರಲ್ಲಿ AC ಪವರ್ ಶೇರಿಂಗ್ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದು. ಓಕೆ. ತುಂಬಾ ಚೆನ್ನಾಗಿದೆ. ZXi ಸರ್. ZXi ವೇರಿಯಂಟ್ ಟಾಪ್ ಎಂಡ್ ನೋಡ್ತಾ ಇರ್ಬೋದು. ಪೆಟ್ರೋಲ್ ವೇರಿಯಂಟ್ ಚೆನ್ನಾಗಿ ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪ್ರೈಸ್ ಏನು ಹೇಳ್ತೀರಾ? 5.5 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 5,40,000. 5,40,000ಕ್ಕೆ ಫೈನಲ್. 16 ಮಾಡಲ್ಲ? ಹೌದು ಸರ್. 16 ಮಾಡಲು 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 4.5 ಲಕ್ಷವರೆಗೂ ಲೋನೇ ಆಗ್ಬಿಡುತ್ತಂತೆ. ನೋಡ್ತಾ ಇರ್ಬೋದು. ಗಾಡಿದು ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ಬಡವರ ಬಂದು ಓಮ್ನಿ ಇದೆಯಲ್ಲ ಸರ್? ಸರ್ ಇದು ನೋಡ್ಬೋದು. ಓಮ್ನಿ ಸಿಲ್ವರ್ ಕಲರ್ ಸೂಪರ್ ಗಾಡಿ. 2011 ಮಾಡಲು ಸರ್ ಇದು. ಗ್ಯಾಸ್ ವಿತ್ LPG ವಿತ್ ಪೆಟ್ರೋಲ್ ಸಿಗುತ್ತೆ ಸರ್ ನಿಮ್ಗೆ. ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಒಂದು 2,35,000 ಕೊಡ್ತೀನಿ ಸರ್. 2,35,000ಕ್ಕೆ ಕೊಡ್ತೀರಾ? ಇನ್ನೊಂದು ಪ್ರೈಸ್ ಹೇಳ್ತೀರಾ? ಓಮ್ನಿ 11 ಮಾಡಲು LPG ವಿತ್ ಪೆಟ್ರೋಲ್. ಇದು ಬಂದು 2,25,000 ಕೊಡ್ತೀನಿ ಸರ್. ಫೈನಲ್. ಫ್ರೆಂಡ್ಸ್ i10 ಇದೆ ನೋಡಿ ಬಜೆಟ್ ಅಲ್ಲಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್ i10 2009 ಮಾಡಲು ಆಟೋಮೆಟಿಕ್ ಸರ್ ಇದು. ಗಾಡಿಗಳು ಕಲಿಯೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಕಲೀಲಿಕ್ಕೆ. ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಗಾಡಿ ನೀವು. ಎಷ್ಟು ಓಡಿದೆ ಸರ್ ಈ ಗಾಡಿ? 2009. ಇದು 84,000 ಓಡಿದೆ. i10 ಸ್ಪೋರ್ಟ್ಸ್ ಸರ್ ಇದು. ಓಕೆ. ಆಸ್ಟಾ ವೇರಿಯಂಟಾ? ಇಲ್ಲ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಆಟೋಮೆಟಿಕ್ ಗಾಡಿ, ಸ್ಪೋರ್ಟ್ಸ್ ಗಾಡಿ i10. ಪ್ರೈಸಿಂಗ್ ಏನಿದೆ ಸರ್? ಒಂದು 2,10,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 2 ಲಕ್ಷ ಫೈನಲ್ ಕೊಡ್ತೀನಿ ಸರ್ ವಿತ್ FC ಇನ್ಶೂರೆನ್ಸ್ ಸೇರಿ. 2 ಲಕ್ಷ ಫೈನಲ್? ಹೌದು ಸರ್. ನೋಡ್ತಾ ಇರ್ಬೋದು ಒಂದು ಹೋಂಡಾ ಅಕಾರ್ಡ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2004 ಮಾಡಲ್ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ಇಷ್ಟು ಸಿಗುತ್ತೆ ಸರ್. ನೀವು ಹೋಂಡಾ ಆಥೋರೈಸ್ಡ್ ಡೀಲರ್ ಅಲ್ಲೇ ಮಾಡಿರೋದು. ಓಕೆ. ಲಕ್ಸುರಿಯಸ್ ವೆಹಿಕಲ್ ಸರ್ ಇದು. ಹೌದು. ಲಕ್ಸುರಿಯಸ್ ವೆಹಿಕಲ್. ಆಟೋಮೆಟಿಕ್ ಗಾಡಿ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಸಖತ್ತಾಗಿದೆ. ಅದರಲ್ಲೂ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಕ್ಬಿಡುತ್ತಂತೆ ಈ ಗಾಡಿಗೆ. ಪ್ರೈಸಿಂಗ್ ಏನ್ ಕೋಟ್ ಮಾಡ್ತಾ ಇದ್ರ? ಫೈನಲ್ ಹೇಳ್ಬಿಡಿ ಸರ್. ಸರ್ 2,35,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್?
2,25 ಕೊಡ್ತೀನಿ ಸರ್. 2,25,000 ಲಕ್ಸುರಿಯಸ್ ವೆಹಿಕಲ್ 2,25,000. ನಿಸಾನ್ ಟೆರನೋ. ನಿಸಾನ್ ಟೆರೋನಾ ಸರ್ 2014 ಮಾಡಲ್ ಸರ್ ಇದು. ಓನರ್ ಮಾತ್ರ 3 ಆಗಿದೆ ಸರ್. ಗಾಡಿ ನೀಟ್ ಆಗಿದೆ, ಕಂಡೀಷನ್ ಆಗಿದೆ. ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್. ಹೌದು, ನಿಸಾನ್ ಅಲ್ಲಿ XV ಇದು. ಓಕೆ ಓಕೆ. 85 110 ಸರ್ ಇದು? 110 ಸರ್ ಇದು. 110 PS 110 ಟಾಪ್ ಎಂಡ್. ಇದು ಪವರ್ ಫೀಚರ್ಸ್ ಎಲ್ಲ ಚೆನ್ನಾಗಿರುತ್ತೆ. 4,35,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್? 4,25 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್? 4,15,000 ಕೊಡ್ತೀನಿ. 4,15,000ಕ್ಕೆ ನಿಸಾನ್ ಟೆರೆನೋ. ಹೌದು ಸರ್. ಜರ್ಮನ್ ಕಾರ್ಗಳನ್ನ ಸುಮಾರು ಜನ ಹುಡುಕ್ತಾನೆ ಇರ್ತೀರಾ, ಅದರಲ್ಲೂ ಒಂದು ಪೋಲೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ಡೀಸೆಲ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿದೆ ನೋಡಿ ಸರ್ ಗಾಡಿನ. ಎಷ್ಟು ಓಡಿದೆ ಸರ್ ಈ ಗಾಡಿ? ಈ ಗಾಡಿ 1,10,000 ಓಡಿದೆ ಸರ್. 1,10,000 ಓಡಿದೆ. ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ಸಖತ್ತಾಗಿದೆ. ಈ ಗಾಡಿಯ ಪ್ರೈಸಿಂಗ್ ಸರ್ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ. ಇನ್ನೊಂದು ಪ್ರೈಸ್? 290 ಕೊಡ್ತೀನಿ ಸರ್. 2,90 ಕೊಡ್ತೀನಿ. 2,90,000ಕ್ಕೆ 12 ಮಾಡಲ್ ಡೀಸೆಲ್ 2,90,000. ಪೋಲೋ ಕಂಫರ್ಟ್ ಲೈನ್ ಸರ್ ಇದು. ಸರ್ 2010 ಮಾಡಲು VDI ಸರ್, ಡೀಸೆಲ್ ವೆಹಿಕಲ್. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್, ಥರ್ಡ್ ಓನರ್ ಆಗಿದೆ ಇದು. ಡೀಸೆಲ್ ವೆಹಿಕಲ್. ಇದೊಂದು 3 ಲಕ್ಷ, ಅದು ಒಂದು 290 ಕೊಡ್ತೀನಿ ಸರ್. 2,90 ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 2,80 ಕೊಡ್ತೀನಿ ಸರ್. ಇನ್ನೊಂದು 2,75. 2,75,000 ಫೈನಲ್. ಫೈನಲ್ ಹಾಗೆ ಗ್ರ್ಯಾಂಡ್ ಐಟೆನ್ ಸರ್. ಸರ್ ಗ್ರ್ಯಾಂಡ್ ಐಟನ್ ಅಷ್ಟೇ ಸರ್. ಟಾಪ್ ಎಂಡ್ ಮಾಡಲ್ ಇದು. ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್. ಟಾಪ್ ಎಂಡ್ ಅಲ್ಲಿ ಆಟೋಮೆಟಿಕ್. ಓಕೆ. ಸೆಕೆಂಡ್ ಓನರ್ ಆಗಿದೆ ಸರ್ ಇದು. 14 ಮಾಡಲು. 4,35,000 ಸರ್ ಬೆಲೆ ಇದು. ಇನ್ನೊಂದು ಪ್ರೈಸ್ ಹೇಳ್ಬಿಡ್ತೀರಾ? 4,25,000 ಕೊಡ್ತೀನಿ ಸರ್. 4 ಲಕ್ಷ. 14 ಮಾಡಲು 4,25,000. ಆಸ್ಟಾ. ಅದರಲ್ಲೂ ಡಾಕ್ಟರ್ ಯೂಸ್ ಮಾಡಿರೋಂತ ಗಾಡಿ. ಹೌದು ಸರ್, ಡಾಕ್ಟರ್ ವೆಹಿಕಲ್. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಏನ್ ಸರ್ ಜಾಸ್ತಿ ಸ್ವಿಫ್ಟ್ ಗಳೇ ಇದೆಯಲ್ಲ ನಿಮ್ಮ ಹತ್ರ? ಹೌದು ಸರ್, ಸ್ವಿಫ್ಟ್ ಲೈಕ್ ಮಾಡ್ತಾರೆ ಜನಗಳು. ಅದೇ ತರ ಸ್ವಿಫ್ಟ್ ನಮ್ಮ ಹತ್ರ ರೀಸೆಂಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ವಿಫ್ಟ್ ನೋಡಿ, ಇದು ಸರ್ 2015 ಸರ್. 2015 LDI ಸರ್. ಓಕೆ ಓಕೆ. ಎಲ್ಲೋ ಟು ವೈಟ್. ಬಟ್ 15 ನಿಮ್ಗೊಂದು 3,85,000 ಕೊಡ್ತೀನಿ ಸರ್ ಗಾಡಿ. ಕಮರ್ಷಿಯಲ್ ಇಂದ ಕನ್ವರ್ಟ್ ಆಗಿದೆಯಾ? ಹೌದೌದು. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ. ಸ್ವಿಫ್ಟ್ ಡಿಸೈರ್ ನಾರ್ಮಲ್ ಸ್ವಿಫ್ಟ್ ಅಲ್ಲ. ಎಷ್ಟೊಂದು ಪ್ರೈಸ್? 3,85,000. 3,85,000 ಫೈನಲ್. 3,75 ಫೈನಲ್. ಓಕೆ ಓಕೆ ಓಕೆ. 3,75,000 ಫೈನಲ್ ಸರ್. 15 ಮಾಡಲ್ ಸ್ವಿಫ್ಟ್ ಡಿಸೈರ್. ಫ್ರೆಂಡ್ಸ್ ಇನ್ನೊಂದು ಓಮ್ನಿ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. 2008 ಮಾಡಲ್ ಸರ್ ಇದು. ಸೆಕೆಂಡ್ ಓನರ್. ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. 1,60,000 ಸರ್. ಎಷ್ಟು ಸರ್? 1,60,000 ಫೈನಲ್. ಗ್ಯಾಸ್ ವಿತ್ ಪೆಟ್ರೋಲ್, LPG ವಿತ್ ಪೆಟ್ರೋಲ್ ಎರಡು ಇದೆ. 1,60,000ಕ್ಕೆ ಸಿಗ್ತಾ ಇದೆ. K18 ಅಂದ್ರೆ ಚಿಕ್ಕಮಂಗ್ಳೂರು RTO. ಚಿಕ್ಕಮಂಗ್ಳೂರು RTO ಇತ್ತು ಫಸ್ಟ್. ಸೆಕೆಂಡ್ ಓನರ್ ಬೆಂಗಳೂರು ಬಂದಿದ್ದಾರೆ. ಸೆಕೆಂಡ್ ಓನರ್ ಆಗಿದೆ. ಅಲ್ಲಿಂದ ನಾನು CC ಕೊಡ್ತೀನಿ. ಹೌದಾ? ಓಕೆ ಓಕೆ. ಹಾಗೆ ಎಕೋ ಸ್ಪೋರ್ಟ್ ಸರ್? ಸರ್ ಇಕೋ ಸ್ಪೋರ್ಟ್ಸ್ 2013 ಸಿಂಗಲ್ ಓನರ್. ಓಕೆ. ಫ್ರಂಟ್ ಲೈನ್ ಸರ್ ಅದು. ಫ್ರಂಟ್ ಲೈನ್? ಹೌದು. ಒಳ್ಳೆ ಬಜೆಟ್ ಎಲ್ಲ ಸಿಗುತ್ತೆ ಹಾಗಾದ್ರೆ? ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ನಿಮ್ಗೆ 4 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 13 ಮಾಡಲು ಸಿಂಗಲ್ ಓನರ್ ಡೀಸೆಲ್ 3,90,000 ಕೊಡ್ತೀನಿ ಸರ್. 3,90,000. 3,90,000 ಕೊಡ್ತೀನಿ ಫೈನಲ್. ಹೌದು ಸರ್ ಫೈನಲ್. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರ್ಬೋದು, ಇನ್ನೊಂದು ಓಮ್ನಿ ಇದೆ. ಏನ್ ಸರ್ ಓಮ್ನಿಗಳು ಜಾಸ್ತಿ ಇದೆಯಲ್ಲ ನಿಮ್ಮ ಹತ್ರ? ಓಮ್ನಿ ಸ್ವಿಫ್ಟ್ ಮಾರುತಿ ಕಂಪನಿ ಜಾಸ್ತಿ ನಮ್ಮ ಹತ್ರ ಗಾಡಿಗಳಿರೋದು. ಇದು ನೋಡಿ ಸರ್ 2017 ಮಾಡಲು ಸರ್. 2017 ಓನರ್ ಮಾತ್ರ 3 ಆಗಿದೆ ಸರ್. ಓಕೆ ಓಕೆ. 2,90,000 ಕೊಡ್ತೀವಿ ಸರ್ ಫೈನಲ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 2,85 ಫೈನಲ್ ಸರ್. ಎಷ್ಟು ಸರ್ ಫೈನಲ್? 2,85,000 17 ಮಾಡಿ. 17 ಮಾಡಲ್ ಒಮ್ಮೆ. ಹೌದು.